Hello, good morning my dear students. So last class alli we have discussed with respect to molecular mass. ಸೊ ಆ ಮಾಲಿಕ್ಯುಲರ್ ಮಾಸ್ ಒಳಗೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರ, ಹೋಮ್ವರ್ಕ್ ಮಾಡಿದ್ದು ವೆರಿ ಗುಡ್. ಸೊ ಮೋಸ್ಟ್ ಆಫ್ ಯು ಆರ್ ಸಾಲ್ವ್ಡ್ ಕರೆಕ್ಟ್ಲಿ. ಇನ್ನು ಕೆಲವೊಬ್ಬರು ರಿಪ್ಲೈ ಮಾಡಿಲ್ಲ. ಸೊ ಹೋಪ್ ನೀವೆಲ್ಲ ಸಾಲ್ವ್ ಮಾಡಿದ್ದೀರ ಆ ಎಕ್ಸಸೈಸ್ ಅಥವಾ ಹೋಮ್ವರ್ಕ್ನ. ಸೊ ಹಾಗಿದ್ದರೂ ಕೂಡ ಕೆಲವು ಏನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಮೆಸೇಜ್ ಮೀ. ಇನ್ನು ಯೂಟ್ಯೂಬ್ ವೀಡಿಯೋಸ್ ನಾವು ಮಾಡ್ತಾಯಿದ್ದೀವಿ. ಸೊ ನಿನ್ನೆ ಮತ್ತು ಮೊನ್ನೆ ಆಗಿರುವಂಥ ಕ್ಲಾಸಸ್ದು ಕೂಡ ಯೂಟ್ಯೂಬ್ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಲಿ. ಓಕೆ, ಸೊ ಹಾಗಿದ್ದರೆ ಇವತ್ತಿನ ಕ್ಲಾಸ್ ಏನು ಸ್ಟಾರ್ಟ್ ಮಾಡಮ್ಮ. ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ನ್ಯೂ, ಏನು ಹೊಸದಾಗಿ ನಾವು ಕಲಿತಾ ಇದ್ದೀವಿ ಇವತ್ತಿನ ಕಾನ್ಸೆಪ್ಟಲ್ಲಿ, ಇವತ್ತಿನ ಕ್ಲಾಸ್ನಲ್ಲಿ ಅಂತಂದರೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ವಿ ವಿಲ್ ಡಿಸ್ಕಸ್ ವಿತ್ ಅಟೋಮಿಕ್ ನಂಬರ್, ಎರಡನೇದು ಮಾಸ್ ನಂಬರ್, ಮೂರನೇದು ಐಸೋಟೋಪ್ಸ್, ನಾಲ್ಕನೇದು ಐಸೋಬಾರ್ಸ್. ರೈಟ್, ಸೊ 4 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನಾವು ಸ್ಟಡಿ ಮಾಡೋಮಂತ. ಮೊದಲನೇದು ಅಟೋಮಿಕ್ ನಂಬರ್ ಅಂದರೆ ಏನು, ಹೌ ಇಟ್ ಈಸ್ ರಿಪ್ರೆಸೆಂಟೆಡ್. ಸೆಕೆಂಡ್ ಒನ್ ಈಸ್ ಮಾಸ್ ನಂಬರ್, ಮೂರನೇದು ಐಸೋಟೋಪ್ಸ್ ಹಾಗೂ ನಾಲ್ಕನೇದು ಐಸೋಬಾರ್ಸ್. ಸೊ ಫಸ್ಟ್ ಕಮಿಂಗ್ ಫಾರ್ ಅಟೋಮಿಕ್ ನಂಬರ್. ಈಗ ನೀವು ಪಿರಿಯಾಡಿಕ್ ಟೇಬಲ್ ನೋಡಿರ್ತೀರ, ರೈಟ್. ಆ ಪಿರಿಯಾಡಿಕ್ ಟೇಬಲ್ಲಿ ಎಲಿಮೆಂಟ್ಸ್ ರಿಪ್ರೆಸೆಂಟ್ ಮಾಡಿರ್ತಾರೆ. ಆ ಎಲಿಮೆಂಟ್ಸಿಗೆ ಒಂದು ಅಟೋಮಿಕ್ ನಂಬರ್ ಇರುತ್ತೆ, ಇನ್ನೊಂದು ಮಾಸ್ ನಂಬರ್ ಇರುತ್ತೆ, ರೈಟ್. ಸೇ ಫಾರ್ ಎಕ್ಸಾಂಪಲ್ ಒಂದು ಎಲಿಮೆಂಟ್ ಎಕ್ಸ್ ಅಂತ ತಿಳ್ಕೊಳ್ಳಿ. ದೇರ್ ಈಸ್ ಅನ್ ಎಲಿಮೆಂಟ್ ಎಕ್ಸ್, ರೈಟ್. ಸೊ ಇಲ್ಲಿ ಕೆಳಗಡೆ ಝೆಡ್ ಬರೀತಾರ, ಮ್ಯಾಲ್ಗಡೆ ಎ ಬರೀತಾರೆ, ರೈಟ್. ಸೊ ಹಿಯರ್ ವಾಟ್ ಈಸ್ ಝೆಡ್ ಆ್ಯಂಡ್ ವಾಟ್ ಈಸ್ ಎ, ರೈಟ್. ಹಿಯರ್ ಝೆಡ್ ಅನ್ನೋದು ಏನಂತಂದರೆ it represents the atomic number. So Z is nothing but your atomic number. So A ಅನ್ನೋದು it is atomic mass. ಅದಕ್ಕೆ ಇನ್ನೊಂದು ಹೆಸರದ, that is nothing but your mass number, right. ಸೊ ಇಲ್ಲಿ ಎಲಿಮೆಂಟ್ ಇದು ಎಕ್ಸ್ ಅನ್ನೋದು ಎಲಿಮೆಂಟು. ಆ ಎಲಿಮೆಂಟಿಗೆ ರಿಪ್ರೆಸೆಂಟೇಷನ್ ಒಳಗೆ ವಿ ರೈಟ್ ಝೆಡ್ ಆ್ಯಂಡ್ ಎ, ಎರಡು ಕ್ಯಾಪಿಟಲ್ ಲೆಟರ್ಸ್ ಅವ ಇಲ್ಲಿ. ಸೊ ಝೆಡ್ ಎಲ್ಲಿ ಬರಿತೀವಿ, ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ, ರೈಟ್. ಕೆಳಗಡೆ ಬರೋದಕ್ಕೆ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ, ಮ್ಯಾಲೆ ಬರೋದಕ್ಕೆ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ, ರೈಟ್. ಸೊ ಇಲ್ಲಿ ಎ ಅನ್ನೋದು ಸೂಪರ್ ಸ್ಕ್ರಿಪ್ಟ್ ಒಳಗೆ ರಿಪ್ರೆಸೆಂಟ್ ಮಾಡ್ತೀವಿ, ಝೆಡ್ ಅನ್ನೋದು ಸಬ್ಸ್ಕ್ರಿಪ್ಟ್ ಒಳಗೆ ರಿಪ್ರೆಸೆಂಟ್ ಮಾಡ್ತೀವಿ. ಹಾಗಿದ್ರೆ ಝೆಡ್ ಅನ್ನೋದೇನು, ಇಟ್ ಈಸ್ ದ ಅಟೋಮಿಕ್ ನಂಬರ್ ಆಫ್ ಆ್ಯನ್ ಎಲಿಮೆಂಟ್. ಹಾಗಿದ್ರೆ ಎ ಅನ್ನೋದೇನು, ಇಟ್ ಈಸ್ ಆ್ಯನ್ ಅಟೋಮಿಕ್ ಮಾಸ್ ಆಫ್ ಆ್ಯನ್ ಎಲಿಮೆಂಟ್, ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು, ಮಾಸ್ ನಂಬರ್ ಆಫ್ ಎಲಿಮೆಂಟ್. ಸೊ ಒಂದು ಉದಾಹರಣೆ ನೋಡಬೇಕಾದ್ರೆ, ಇಫ್ ಐ ಟೇಕ್ ಆನ್ ಎಲಿಮೆಂಟ್ ಕಾಲ್ಡ್ ಆಸ್ ಸೋಡಿಯಂ, ಹೌದಾ. ಈ ಸೋಡಿಯಂ ಒಳಗೆ, ಸೊ ವಾಟ್ ಈಸ್ ದ ಅಟೋಮಿಕ್ ನಂಬರ್ ಆಫ್ ಸೋಡಿಯಂ. ಸೊ ಅಟೋಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಸೊ ಹಾಗಿದ್ರೆ ಮಾಸ್ ನಂಬರ್ ಎಷ್ಟು, 23. ಸೊ ಯಾವತ್ತು ನೆನ್ಪಿಡ್ಕೋರಿ, ಅಟೋಮಿಕ್ ನಂಬರ್ ಕೆಳಗಡೆ ಬರಿತೀವಿ, ಮಾಸ್ ನಂಬರು ಮ್ಯಾಲೆ ಬರಿತೀವಿ. ಅಕಸ್ಮಾತ್ ನೀವೇನಾದರೂ ಇಫ್ ಯು ರೈಟ್ ಲೈಕ್ ದಿಸ್, ಸೊ 11 ಇಲ್ಲಿ ಬರೆದು 23 ಬರೆದ್ರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ರಾಂಗ್, ಹೌದಾ. ಆದರೆ ಇಫ್ ಯು ರೈಟ್ ಲೈಕ್ ದಿಸ್, 23 ಇಲ್ಲಿ ಬರೆದು 11 ಇಲ್ಲಿ ಬರೆದ್ರೆ ದೆನ್ ಇಟ್ ಈಸ್ ಕರೆಕ್ಟ್, ನೋ ಪ್ರಾಬ್ಲಮ್ ವಿತ್ ದ್ಯಾಟ್ ಒನ್, ರೈಟ್. ಒಂದೇ ಸೈಡ್ ಬರಿಬೇಕಂತಿಲ್ಲ, ಯು ಕ್ಯಾನ್ ರೈಟ್ ಅಪೋಸಿಟ್ ಸೈಡ್. ಬಟ್ ಯಾವತ್ತು ಅಟೋಮಿಕ್ ನಂಬರು ಕೆಳಗಡೆ ಇರಬೇಕು, ಮಾಸ್ ನಂಬರು ಮ್ಯಾಲೆ ಇರಬೇಕು. ಸೊ ಅಟೋಮಿಕ್ ನಂಬರ್ ಅಂದರೆ ಏನು, ಸೊ ಅಟೋಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ದ ರಿಪ್ರೆಸೆಂಟೇಷನ್ ಆಫ್ ಆನ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಒಳಗೆ ಒಂದೊಂದು ಎಲಿಮೆಂಟಿಗೂ ಒಂದೊಂದು ಅಟೋಮಿಕ್ ನಂಬರ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ಆಗಲೇ ಬರ್ಸಿದ್ದೀನಿ, 1 to 20 ಎಲಿಮೆಂಟ್ಸ್ ಬರ್ಸೀನಿ. ಆ 1 to 20 ಎಲಿಮೆಂಟ್ಸ್ಗಳಾಗೂ ಕೂಡ ಅಟೋಮಿಕ್ ನಂಬರ್ ಬರ್ಸಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ರಿಪ್ರೆಸೆಂಟೇಷನ್ ಆಫ್ ಈಚ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ಯಾವತ್ತು ನೆನ್ಪಿಡ್ಕೋರಿ, ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಹೌದಾ, ಅಥವಾ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್, ನಾವು ಈಗ ಯೂಸ್ ಮಾಡ್ತಿರೋ ಪಿರಿಯಾಡಿಕ್ ಟೇಬಲ್ ಯಾವುದು ಅಂತಂದರೆ, ವಿ ಆರ್ ಯೂಸಿಂಗ್ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ನಾವೀಗ ನೀವೆಲ್ಲ ಹೈಸ್ಕೂಲ್ ಒಳಗೆ ನೋಡಿರ್ತೀರ ಪಿರಿಯಾಡಿಕ್ ಟೇಬಲ್. ಅದು ಯಾವ ಪಿರಿಯಾಡಿಕ್ ಟೇಬಲ್ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ, ಏನಂತಂದರೆ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್.
ರೈಟ್. ಸೊ ಎರಡು ಹೆಸರು ಒಂದೇ, ರೈಟ್. ಸೊ ಈಗ ನಾವು ಏನು 114 ಎಲಿಮೆಂಟ್ಸ್ ರಿಪ್ರೆಸೆಂಟ್ ಮಾಡ್ತಿದ್ವಲ್ಲ, ಆ ರಿಪ್ರೆಸೆಂಟೇಷನ್ ಇರುವಂಥ ಪಿರಿಯಾಡಿಕ್ ಟೇಬಲ್ಗೆ ಏನಂತ ಕರಿತೀವಿ? ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ, ಅಥವಾ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಇನ್ನೊಂದು ಕೀ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೋದು, ಹೈಸ್ಕೂಲಾಗಿ ಓದಿರ್ತೀರ, ಮಾಡರ್ನ್ ಪಿರಿಯಾಡಿಕ್ ಲಾ ಅಂತಂದು, ಹೌದಾ? ಸೊ ಹಾಗಿದ್ರೆ ಮಾಡರ್ನ್ ಪಿರಿಯಾಡಿಕ್ ಲಾ ಅಂದ್ರೆ ಏನು? ಎಲಿಮೆಂಟ್ಸ್ ಹ್ಯಾವಿಂಗ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್. ಸೊ ಇದು ಓದಿರ್ತೀರ ನೀವು, ಮಾಡರ್ನ್ ಪಿರಿಯಾಡಿಕ್ ಲಾ. ಏನಿದು ಮಾಡರ್ನ್ ಪಿರಿಯಾಡಿಕ್ ಲಾ ಅಂತಂತಂದ್ರೆ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಏನಿರ್ತಾವಲ್ಲ, ಅವು ಹೆಂಗೆ ಅರೇಂಜ್ ಮಾಡ್ತೀವಿ ಅಂತಂದರೆ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್. ಸೊ ಹಾಗಿದ್ರೆ ನೀವು ನೋಡಿರ್ತೀರ, ಸೊ ಫಸ್ಟು ಎಲಿಮೆಂಟ್ ಯಾವುದು? ಹೈಡ್ರೋಜನ್. ಸೊ ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು? 1. ಸೆಕೆಂಡ್ ಯಾವುದು? ಹೀಲಿಯಂ. ಸೊ ಅದರ ಅಟೋಮಿಕ್ ನಂಬರ್ ಎಷ್ಟು? 2. ದೆನ್ ಕಮ್ಸ್ ಲಿಥಿಯಂ 3, ದೆನ್ ಬೆರಿಲಿಯಂ 4. ಸೊ ಇಲ್ಲೆಲ್ಲ ನೋಡ್ಬೋದು ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅಟೋಮಿಕ್ ನಂಬರ್ನ ಪಿರಿಯಾಡಿಕ್ ಟೇಬಲ್ ಒಳಗೆ ಅರೇಂಜ್ ಮಾಡೀವಿ. ಸೊ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ನಂಬರ್. ಇದು ಯಾವ್ದ್ರ ಸ್ಟೇಟ್ಮೆಂಟ್? ಇದು ಮಾಡರ್ನ್ ಪೀರಿಯಾಡಿಕ್ ಲಾ, ಹೌದಾ? ಇದು ಮಾಡರ್ನ್ ಪಿರಿಯಾಡಿಕ್ ಲಾ ಸ್ಟೇಟ್ಮೆಂಟ್. ಸೊ ಇದ್ರ ಪ್ರಕಾರ ಎಲಿಮೆಂಟ್ಸ್ನ ಪಿರಿಯಾಡಿಕ್ ಟೇಬಲ್ ಹೆಂಗೆ ಅರೇಂಜ್ ಮಾಡ್ಯಾರ? ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್. ಸೊ ಪಿರಿಯಾಡಿಕ್ ಟೇಬಲ್ ಒಳಗ ಎಲಿಮೆಂಟ್ಸ್ನ ಹೆಂಗೆ ಅರೇಂಜ್ ಮಾಡ್ಯಾರ? ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್. ಸೊ ನೀವು ಇಲ್ಲಿ ನೋಡ್ಬೋದು ಭಾಳಷ್ಟು ಎಲಿಮೆಂಟ್ಸ್ 1 to 20 ಕಲ್ತಿರೆ, ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ನಂಬರ್ ಅರೇಂಜ್ ಮಾಡ್ಯಾರ, ರೈಟ್. ಅದಕ್ಕೆ ಮಾಡರ್ನ್ ಪಿರಿಯಾಡಿಕ್ ಲಾ ಬೇಸಿಸ್ ಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಅರೇಂಜ್ ಮಾಡಿದ್ದಾರೆ, ರೈಟ್. ಸೊ ಇದು ಅಟೋಮಿಕ್ ನಂಬರ್ ಆಯಿತು. ಸೊ ಹೌ ಇಟ್ ಈಸ್ ರಿಪ್ರೆಸೆಂಟೆಡ್? ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ ಕ್ಯಾಪಿಟಲ್ Z. ಇದು ನೆನ್ಪಿಟ್ಕೋಬೇಕು ಸ್ಟೂಡೆಂಟ್ಸ್. ಸೊ ಅಟೋಮಿಕ್ ನಂಬರ್ ಈಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ ಕ್ಯಾಪಿಟಲ್ Z, ರೈಟ್. ಓಕೆ, ದೆನ್ ಹಾಗಿದ್ರೆ ವಾಟ್ ಡು ಯು ಮೀನ್ ಬೈ ಮಾಸ್ ನಂಬರ್? ಸೊ ಮಾಸ್ ನಂಬರ್ ನೋಡೋ ಮತ್ತೆ ಇಲ್ಲಿ. ಸೊ ಮಾಸ್ ನಂಬರ್ ಅಂದ್ರೇನು? ಆಗಲೇ ಹೇಳಿದೆ, ಮಾಸ್ ನಂಬರಿಗೆ ಇನ್ನೊಂದು ಹೆಸರು ನಾವು ಕರಿಬೋದು, ಏನಂತಂದರೆ ಅಟೋಮಿಕ್ ಮಾಸ್, ರೈಟ್. ಸೊ ಮಾಸ್ ನಂಬರ್ ಅಂದರೂ ಒಂದೇ, ಅಟೋಮಿಕ್ ಮಾಸ್ ಅಂದರೂ ಒಂದೇ. ಸೊ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ ಏನು? ಕ್ಯಾಪಿಟಲ್ A. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ ಕ್ಯಾಪಿಟಲ್ A. ಸೊ ಹಾಗಿದ್ರೆ ಮಾಸ್ ನಂಬರ್ ಅಂದ್ರೆ ಏನು, ರೈಟ್. ಸೊ ನೀವೆಲ್ಲ ಹೈಸ್ಕೂಲಾಗ ಕಲ್ತಿರ್ತೀರ, ರೈಟ್. ಸೊ ಮಾಸ್ ನಂಬರು, ಸೊ ನಾನು ಪಿರಿಯಡ್ ಈಗ ನಿಮಗೆ 1 to 20 ಎಲಿಮೆಂಟ್ಸ್ ಒಳಗೂ ಕೂಡ ಬರ್ಸಿದ್ದೀನಿ. ಸೊ ಮಾಸ್ ನಂಬರ್ ಆಫ್ ಈಚ್ ಆಫ್ ದ ಎಲಿಮೆಂಟ್ಸ್ ನಾವು ರಿಪ್ರೆಸೆಂಟ್ ಮಾಡಿವಿ. ಇಟ್ ಇಸ್ ದ ವೇಟ್ ಆರ್ ಮಾಸ್ ಆಫ್ ಆ್ಯನ್ ಈಚ್ ಆಫ್ ದ ಎಲಿಮೆಂಟ್, ರೈಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಮಾಸ್ ನಂಬರ್, ರೈಟ್. ಈಗ ಮಾಸ್ ನಂಬರ್ ಈಸ್ ಈಕ್ವಲ್ ಟು, ಸೊ ನಿಮಗೊಂದು ಫಾರ್ಮುಲಾ ಗೊತ್ತಿರ್ಬೋದು, ರೈಟ್. ಸೊ ಏನದು ಫಾರ್ಮುಲಾ ಅಂತಂದರೆ ಓಕೆ. ಸೊ ಇಲ್ಲಿ ಮಾಸ್ ನಂಬರ್ ಅಥವಾ ಅಟೋಮಿಕ್ ಮಾಸ್ ಅಂದರೆ ಏನಂತಂತಂದರೆ ಒಂದು ಫಾರ್ಮುಲಾ ಅದ. ಏನು ಫಾರ್ಮುಲಾ? ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ P ಪ್ಲಸ್ ನಂಬರ್ ಆಫ್ N. ಸೊ ಇಲ್ಲಿ ನಂಬರ್ ಆಫ್ P ಪ್ಲಸ್ ಅಂದ್ರೆ ಏನ್ರಿ? ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಅರ್ಥ, ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಅರ್ಥ. ಹಾಗೆ ನಂಬರ್ ಆಫ್ N ಅಂತಂದ್ರೆ ಏನು? ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಅರ್ಥ, ರೈಟ್. ನಂಬರ್ ಆಫ್ ನ್ಯೂಟ್ರಾನ್ಸ್, ರೈಟ್. ಸೊ ಮಾಸ್ ನಂಬರ್ ನಾವು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ವಿ ಗೆಟ್ ಮಾಸ್ ನಂಬರ್. ಸೊ ಹಾಗಿದ್ರೆ ವಾಟ್ ಈಸ್ ಅಟೋಮಿಕ್ ನಂಬರ್? ಸೊ ಅದಕ್ಕೊಂದು ಫಾರ್ಮುಲಾ ಇರಬೇಕಲ್ಲ, ಅಥವಾ ರಿಪ್ರೆಸೆಂಟೇಷನ್ ಇರಬೇಕಲ್ಲ. ಸೊ ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು number of protons plus or it is also equal to number of electrons. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅಟೋಮಿಕ್ ನಂಬರ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಂಗಂದ್ರೆ ಏನು, ರೈಟ್. ಸೊ ಉದಾಹರಣೆಗೆ, ಸೊ ಇದು ಒಂದು ಸ್ವಲ್ಪ ಕಾನ್ಸೆಪ್ಟ್ ನೋಡ್ಕೊರಿ ಅಟೋಮಿಕ್ ನಂಬರು. ಸೊ ಇದನ್ನೊಂದು ಸ್ವಲ್ಪ ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಏನಂತಂದರೆ ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಉದಾಹರಣೆಗೆ ಸೋಡಿಯಂ ತೊಗೊತೀರಿ, ಹೌದಾ. ಈ ಸೋಡಿಯಂ ಅಟೋಮಿಕ್ ನಂಬರ್ ಎಷ್ಟು? 11. ಮಾಸ್ ನಂಬರ್ ಎಷ್ಟು? 23, ಹೌದಾ. ಈಗ ಅಟೋಮಿಕ್ ನಂಬರ್ Z ಇಸ್ ಈಕ್ವಲ್ ಟು ಎಷ್ಟೈತೆ ರೀ? 11 ಆಯಿತು. ಯಾಕೆ 11 ಆಯಿತು? ಅಟೋಮಿಕ್ ನಂಬರ್ ಅಂದರೆ Z. ಸೊ Z ಅಂದರೆ ಅಟೋಮಿಕ್ ನಂಬರ್ ಎಷ್ಟೈತೆ ಇದ್ರದ್ದು? 11,
ರೈಟ್. ಸೊ 11. ಈಗ ಇದೇ ಸೋಡಿಯಂ ಒಳಗೆ ಆಟೋಮಿಕ್ ನಂಬರ್ 11 ಇತ್ತಂದರೆ ಪ್ರೋಟಾನ್ಸ್ ಕೂಡ ಎಷ್ಟಿರುತ್ತೆ? ದಟ್ ಈಸ್ ಆಲ್ಸೋ ಈಕ್ವಲ್ ಟು 11. ಹಾಗಿದ್ರೆ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಎಷ್ಟು? 11 ಎಲೆಕ್ಟ್ರಾನ್ಸ್. ಸೊ ಒಂದು ಆಟಮ್ ಒಳಗೆ ರೈಟ್ ಎಷ್ಟು ಪ್ರೋಟಾನ್ಸ್ ನಿಮ್ಗೆ ಗೊತ್ತು ಎಲ್ಲಿರ್ತಂತ? ಪ್ರೋಟಾನ್ಸ್ ಇಲ್ಲಿ ನ್ಯೂಕ್ಲಿಯಸ್ ಒಳಗೆ ಇರ್ತಾವ, ಅದ್ರ ಸುತ್ತ ಏನಿರ್ತಾವ? ಎಲೆಕ್ಟ್ರಾನ್ಸ್ ಇರ್ತಾವ. ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ಸು ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ಪ್ರೋಟಾನ್ಸ್ ಎಷ್ಟಿರಬೇಕೋ ಅಷ್ಟೇ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಸೊ ಉದಾಹರಣೆಗೆ ಈಗ ಸೋಡಿಯಂ ಒಳಗೆ 11 ಅವ. ಸೊ ಪ್ರೋಟಾನ್ಸ್ 11 ಇತ್ತಂದರೆ ಎಲೆಕ್ಟ್ರಾನ್ಸ್ ಕೂಡ 11 ರೈಟ್. ಸೊ ಹಂಗಿದ್ರೆ ದಟ್ ವಿಲ್ ಬಿ ಇಟ್ಸ್ ಕರೆಸ್ಪಾಂಡಿಂಗ್ ಅಟೋಮಿಕ್ ನಂಬರ್. ಸೊ ಅರ್ಥ ಆಯಿತು ಅಂತ ಅನ್ಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಏನು? ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈಗ ಉದಾಹರಣೆಗೆ 15 ಅಟೋಮಿಕ್ ನಂಬರ್ ಇತ್ತಂದರೆ ಪ್ರೋಟಾನ್ಸ್ ಎಷ್ಟಾಗ್ತವ? 15 ಪ್ರೋಟಾನ್ಸ್ ಆಗ್ತವ. ಎಲೆಕ್ಟ್ರಾನ್ಸ್ ಎಷ್ಟು ಆಗ್ತವ? 15 ಎಲೆಕ್ಟ್ರಾನ್ಸ್ ಆಗ್ತವ. ಸೊ ಅಟೋಮಿಕ್ ನಂಬರ್ ಏನಿರ್ತಲ್ಲ ದಟ್ ಈಸ್ ಈಕ್ವಲ್ ಟು, ನೋಡಿ ಇದು ಈಕ್ವಲ್ ಟು ಸೈನ್ ಅದ. ಎಷ್ಟೇ ಅಟೋಮಿಕ್ ನಂಬರ್ ತೊಗೊಂಡಾಗ 15 ತೊಗೊಂಡಂದ್ರೆ ಅಟೋಮಿಕ್ ನಂಬರು ಪ್ರೋಟಾನ್ಸ್ ಕೂಡ 15 ಇರುತ್ತೆ, ಎಲೆಕ್ಟ್ರಾನ್ಸ್ ಕೂಡ 15 ಇರುತ್ತೆ. ಸೊ ದಟ್ ಈಸ್ ವಾಟ್ ಅಟೋಮಿಕ್ ನಂಬರ್ ವಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರೈಟ್. ಸೊ ಇದು ಕಾನ್ಸೆಪ್ಟ್ ಅರ್ಥ ಆಯಿತು ರೈಟ್. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಈಗ ವಿಲ್ ಗೋ ಫಾರ್ ಮಾಸ್ ನಂಬರ್. ಇಲ್ಲಿ ಮಾಸ್ ನಂಬರ್ ಒಳಗೆ ಏನು ಹೇಳಿದೆ ನಾನು? ಮಾಸ್ ನಂಬರ್ ಅಂದರೆ ರಿಪ್ರೆಸೆಂಟೇಷನ್ ಬೈ ಕ್ಯಾಪಿಟಲ್ ಎ. ಸೊ ಇಲ್ಲಿ ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ರೈಟ್. ಸೊ ಮಾಸ್ ನಂಬರ್ ಕಂಡುಹಿಡಬೇಕಾದ್ರೆ ನಮಗೆ ಏನೇನು ಬೇಕು? ಡಾಟಾ, ಪ್ರೋಟಾನ್ಸು ಬೇಕು, ನ್ಯೂಟ್ರಾನ್ಸು ಬೇಕು ರೈಟ್. ವಿದ್ಯಾರ್ಥಿಗಳು ನೀವು ಆಲ್ರೆಡಿ SSLC ಒಳಗೆ ಕಲಿತಿರ್ತಾರ. ಆಟಮ್ ಒಳಗೆ ಏನೇನು ಪ್ರೆಸೆಂಟ್ ಇರ್ತಾವ? ಆಟಮ್ ಕನ್ಸಿಸ್ಟ್ ಆಫ್ 3 ಫಂಡಮೆಂಟಲ್ ಪಾರ್ಟಿಕಲ್ಸ್ ರೈಟ್. ಇದ್ರೊಳಗ 3 ಬೇಸಿಕ್ ಪಾರ್ಟಿಕಲ್ಸ್ ಇರ್ತಾವ. ಯಾವ್ಯಾವು? ಒಂದು ಪ್ರೋಟಾನ್ಸು, ಇನ್ನೊಂದು ಎಲೆಕ್ಟ್ರಾನ್ಸು, ಇನ್ನೊಂದು ನ್ಯೂಟ್ರಾನ್ಸ್ ರೈಟ್. ಸೊ 3 ಪಾರ್ಟಿಕಲ್ಸ್ ಅದಕ್ಕೆ ಅಂತೀವಿ ಆಟಮ್ ಹ್ಯಾಸ್ ಎ 3 ಫಂಡಮೆಂಟಲ್ ಪಾರ್ಟಿಕಲ್ಸ್. ಏನಂತ ಕರಿತೀವಿ ಇದಕ್ಕೆ? ಫಂಡಮೆಂಟಲ್ ಪಾರ್ಟಿಕಲ್ಸ್. ಫಂಡಮೆಂಟಲ್ ಪಾರ್ಟಿಕಲ್ಸ್. ಸೊ ಆಟಮ್ ಕನ್ಸಿಸ್ಟ್ ಆಫ್ ಎಷ್ಟು ಫಂಡಮೆಂಟಲ್ ಪಾರ್ಟಿಕಲ್ಸ್? 3 ಫಂಡಮೆಂಟಲ್ ಪಾರ್ಟಿಕಲ್ಸ್. ಯಾವ್ಯಾವು? ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಆರ್ ಆಲ್ವೇಸ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಇನ್ ಚಾರ್ಜ್. ಅದಕ್ಕೆ ಪಾಸಿಟಿವ್ ಚಾರ್ಜ್ ಇಲ್ಲ, ನೆಗೆಟಿವ್ ಚಾರ್ಜ್ ಇಲ್ಲ, ಅದು ನ್ಯೂಟ್ರಲ್ ಇರ್ತೈತಿ ರೈಟ್. ಸೊ ಇವು 3 ಪಾರ್ಟಿಕಲ್ಸ್ ಸೇರಿದಾಗ ಏನಾಗ್ತದೆ? ಇಟ್ ಫಾರ್ಮ್ಸ್ ಆ್ಯನ್ ಆಟಮ್. ಹೌದಾ? ಸೊ ಇಲ್ಲಿ ಮಾಸ್ ನಂಬರ್ ಒಳಗೆ ನೋಡಬೇಕಾದ್ರೆ, ಸೊ ಇಲ್ಲಿ ಮಾಸ್ ನಂಬರ್ ನೋಡಬೇಕಾದ್ರೆ ಹೌ ಟು ಕ್ಯಾಲ್ಕುಲೇಟ್ ಮಾಸ್ ನಂಬರ್? ಮಾಸ್ ನಂಬರ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ವಿದ್ಯಾರ್ಥಿಗಳೇ ಇನ್ನೊಂದು ನೆನ್ಪಿಡ್ಕೋರಿ, ಕೆಲವೊಂದು ಟೈಮ್ ಡೈರೆಕ್ಟಾಗಿ ಪ್ರೋಟಾನ್ಸ್ ಕೊಡೋಂಗಿಲ್ಲ, ಅದ್ರ ಜಾಗ ಏನು ಕೊಡ್ತಾನೆ? ಎಲೆಕ್ಟ್ರಾನ್ಸ್ ಕೊಡ್ಬೋದು. ಹೌದಾ? ಸೊ ಎಲೆಕ್ಟ್ರಾನ್ಸ್ ಕೊಟ್ರಂದ್ರೆ ಪ್ರೋಟಾನ್ಸ್ ಎಷ್ಟಿರ್ತಾವೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತಾವ. ಸೊ ಇಲ್ಲಿ ಚಿಂತೆ ಮಾಡುವಂಥ ವಿಷಯ ಇಲ್ಲ ರೈಟ್. ಯಾಕಂದರೆ ಅಟೋಮಿಕ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು ಪ್ರೋಟಾನ್ಸ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೇಳ್ಬೋದು ರೈಟ್. ಸೊ ಏನು ಪ್ರಾಬ್ಲಮು? ವಿಲ್ ಸಿ ರೈಟ್. ಸೊ ಮೊದಲನೇ ಪ್ರಾಬ್ಲಮ್ ನೋಡೋವಂಥ ಆ್ಯನ್ ಎಲಿಮೆಂಟ್ ಎಕ್ಸ್. An element X has 15 electrons. An element X has 15 electrons and 17 neutrons. Right? An element X has 15 electrons and 17 neutrons. Calculate its mass number, atomic number, number of protons and name the element X. ನೋಡ್ರಿ ಕ್ವಶನ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಭಾಳ ಈಸಿ ಇದೆ. ಒಂದು ಎಲಿಮೆಂಟ್ ಅಂತ ಹೇಳ್ಯಾರ, ಅದ್ರ ಹೆಸರು ಎಕ್ಸ್ ಅಂತಂತಂದು. ಆ ಎಕ್ಸ್ ಒಳಗೆ 15 ಎಲೆಕ್ಟ್ರಾನ್ಸ್ ಅವ. ಹೌದಾ? ಮತ್ತು 17 ನ್ಯೂಟ್ರಾನ್ಸ್ ಅವ. ಕ್ಯಾಲ್ಕುಲೇಟ್ ಇಟ್ಸ್ ಮಾಸ್ ನಂಬರ್. ಸೊ ಮೊದಲನೇದು ಏನು ಕೇಳ್ಯಾರ? ಮಾಸ್ ನಂಬರ್ ಕೇಳ್ಯಾರ. ಹಾಗೆ ಅದ್ರ ಜೊತೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಟೋಮಿಕ್ ನಂಬರ್. ಹಾಗೆ ಅದ್ರ ಜೊತೆ ವಾಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಹಾಗೆ
ನೇಮ್ ಆಫ್ ದ ಎಲಿಮೆಂಟ್ ಎಕ್ಸ್. ಸೊ ಎಲಿಮೆಂಟ್ ಎಕ್ಸ್ ಹೆಸರು ಏನಂತ ಕೇಳ್ಯಾರ. ಸೊ ಮೊದಲು ನೋಡೋಮಂತ ಮಾಸ್ ನಂಬರ್. ಸೊ ಮಾಸ್ ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾದ್ರೆ ಏನು ಬೇಕು, ಮಾಸ್ ನಂಬರ್ ಇಲ್ಲಿ ಫಾರ್ಮುಲಾ ಅದ. ಸೊ ಇವೆರಡು ಫಾರ್ಮುಲಾ ಮಾರ್ಕ್ ಮಾಡ್ಕೊರಿ, ಇವೆರಡು ಫಾರ್ಮುಲಾ ಇಂಪಾರ್ಟೆಂಟು, ರೈಟ್. ಸೊ ದೀಸ್ ಟು ಫಾರ್ಮುಲಾಸ್, ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇದೆಯಲ್ಲ, ಸೊ ದೀಸ್ ಟು ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್ ಒನ್, ರೈಟ್. ಸೊ ಈಗ ಮಾಸ್ ನಂಬರ್ ನೋಡಬೇಕಾದ್ರೆ ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಆದರೆ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಾನ, ಎಲೆಕ್ಟ್ರಾನ್ಸ್ ಕೊಟ್ಟಾನ. ಸೊ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಷ್ಟೇ ಪ್ರೋಟಾನ್ಸು ಇರುತ್ತೆ. ಸೊ ಇಲ್ಲಿ ಆನ್ಸರ್ ಸಿಗ್ಬಿಡ್ತಾ ನಿಮಗೆ. ಸೊ ಪ್ರೋಟಾನ್ಸ್ ಎಷ್ಟಿರ್ತಾವ್ರಿ, 15. ಯಾಕಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಈ ಫಾರ್ಮುಲಾ ಪ್ರಕಾರ. ಸೊ ಪ್ರೋಟಾನ್ಸ್ ಎಷ್ಟಾದವು ರೀ, 15, ರೈಟ್. ಯಾಕೆ 15 ಆದವು, ನಮಗೆ ಫಾರ್ಮುಲಾ ಗೊತ್ತೈತ್ರಿ ಏನು, ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ಬಂತು, ಇಲ್ಲಿ 15 ಬಂತು, ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಕೊಟ್ಟಾನ, ಎಷ್ಟು ಕೊಟ್ಟಾನ, 17, ರೈಟ್. ಸೊ ಇವೆರಡು ಸೇರಿಸಿದಾಗ ಎಷ್ಟಾಗತ್ತೆ ನೋಡ್ರಿ. ಸೊ 7 + 5 12 32. ಸೊ ಎ ಈಸ್ ಈಕ್ವಲ್ ಟು 32, ರೈಟ್. ಸೊ ಈಗ ಎ ಈಸ್ ಈಕ್ವಲ್ ಟು 32 ಆಯಿತು, ಝೆಡ್ ಈಸ್ ಈಕ್ವಲ್ ಟು 15 ಆಯಿತು. ಈಗ ಅಟೋಮಿಕ್ ನಂಬರ್ 15 ಆ್ಯಂಡ್ ಮಾಸ್ ನಂಬರ್ 32 ಅಥವಾ 30, ಸೊ ವಾಟ್ ಎವರ್ ಇಟ್ ಈಸ್, ರೈಟ್. ಸೊ 16 ತೊಗೊಂಡ್ರೆ 32 ಬರ್ತದೆ. ಸೊ ಸೇ ಫಾರ್ ಎಕ್ಸಾಂಪಲ್ ಇದನ್ನು 15 ತೊಗೊಳ್ಳಿ, ರೈಟ್. ಸೊ 15 ತೊಗೊಂಡಾಗ ಸೊ ಇಲ್ಲಿ ಯಾವ ಎಲಿಮೆಂಟ್ ಬರುತ್ತೆ, ಸೊ ಇಲ್ಲಿ 15 ತೊಗೊಂಡಾಗ ನ್ಯೂಟ್ರಾನ್ಸು ವಾಟ್ ವಿಲ್ ಬಿ ದ 15, ರೈಟ್. ಸೊ ಇವೆರಡು ಸೇರಿದಾಗ ಎಷ್ಟಾಗುತ್ತೆ, ಇದು 30 ಆಗುತ್ತೆ. ಸೊ ವಿಚ್ ಈಸ್ ದಿಸ್ ಎಲಿಮೆಂಟ್, ಯಾವ ಎಲಿಮೆಂಟ್ ಆಗುತ್ತೆ 15 ಅಂತಂದರೆ, ರೈಟ್. ಇಟ್ ಈಸ್ ನಥಿಂಗ್ ಬಟ್ ಯುವರ್ ಫಾಸ್ಫರಸ್, ರೈಟ್. ಸೊ ಫಾಸ್ಫರಸ್ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ಯು ಕ್ಯಾನ್ ಗೋ ಫಾರ್ ರಿಪ್ರೆಸೆಂಟೇಷನ್ ಆಫ್ ಫಾಸ್ಫರಸ್, ರೈಟ್. ಸೊ ಹಿಂಗೆ ಪ್ರಾಬ್ಲಮ್ಸ್ ಕೇಳ್ತಾನೆ. ಸೊ ನಿಮಗೆ ಫಾರ್ಮುಲಾ ಪರ್ಫೆಕ್ಟ್ ಆಯ್ತಂದ್ರೆ ದೆನ್ ಯು ಕ್ಯಾನ್ ಸಾಲ್ವ್ ದಿಸ್ ಡೈರೆಕ್ಟ್ಲಿ. ಈಗ ಇನ್ನೊಂದು ಉದಾಹರಣೆ ತೊಗೊಂಬಂತ, ಸೊ ದಟ್ ವಿಲ್ ಬಿ ಕ್ಲಿಯರ್, ನಿಮ್ಗೆ ಅರ್ಥ ಆಗುತ್ತೆ ಏನಂತಂದು. ವಿಲ್ ಸಾಲ್ವ್ ವಿತ್ ಒನ್ ಮೋರ್ ಎಕ್ಸಾಂಪಲ್. ರೈಟ್. ಸೊ ಇನ್ನೊಂದು ಎಕ್ಸಾಂಪಲ್ ಬಿಡ್ಸಮಂತ ಇದ್ರ ಮೇಲೆ. ಓಕೆ. ಆ್ಯನ್ ಎಲಿಮೆಂಟ್ ಎಕ್ಸ್ ಹ್ಯಾಸ್ 13 electrons and its mass number is equal to 27. An element X has 13 electrons and mass number is equal to 27. Calculate its number of neutrons. So number of neutrons na calculate ಮಾಡಬೇಕು and name the element and represent symbolically. ನೋಡ್ರಿ ಕ್ವಶನ್ ಒಂದು ಸ್ವಲ್ಪ ಹೇಳ್ತೀನಿ. ಆ್ಯನ್ ಎಲಿಮೆಂಟ್ ಎಕ್ಸ್ ಹ್ಯಾಸ್ 13 ಎಲೆಕ್ಟ್ರಾನ್ಸ್ ಎಷ್ಟವ, 13 ಅವ. ಮಾಸ್ ನಂಬರ್ ಕೊಟ್ಟಿದ್ದಾನ ಏನಂತಂದು 27. ಈಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದದ್ದೇನು, ನಂಬರ್ ಆಫ್ ನ್ಯೂಟ್ರಾನ್ಸ್, ರೈಟ್. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಇದ್ರ ನೇಮ್ ಆಫ್ ದ ಎಲಿಮೆಂಟ್ ಯಾವುದು, ರೈಟ್. ಹಾಗೆ ರಿಪ್ರೆಸೆಂಟೇಷನ್ ಸಿಂಬಾಲಿಕಲಿ ಮಾಡಬೇಕು. ಸೊ ಫಸ್ಟ್ ಗಿವನ್ ಥಿಂಗ್ಸ್ ಬರ್ಕೊಂಬಿಡಿ. ಸೊ ಗಿವನ್ ಥಿಂಗ್ಸ್ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಗಿವನ್ ಥಿಂಗ್ಸ್ ಒಳಗೆ ಫಸ್ಟ್ ಏನು ಕೊಟ್ಟಾನ, ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು 13 ಆ್ಯಂಡ್ ಮಾಸ್ ನಂಬರ್ ಅಂತಂದರೆ ಎ ದಟ್ ಈಸ್ ಈಕ್ವಲ್ ಟು 27. ಈಗೇನು ಕೇಳ್ಕೊಳ್ಬೇಕು, ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಅಂತ ಕೇಳ್ಕೊಳ್ಬೇಕು ಆ್ಯಂಡ್ ನೇಮ್ ಆಫ್ ದ ಎಲಿಮೆಂಟ್ ಎಕ್ಸ್ ಅನ್ನೋದು ಏನಂತ ಕಂಡಿಬೇಕು. ಈಗ ನಾವು ಆಲ್ರೆಡಿ ಈ ಕಾನ್ಸೆಪ್ಟ್ ಹೇಳಿರೋ ಪ್ರಕಾರ ಎಲೆಕ್ಟ್ರಾನ್ಸ್ 13 ಇತ್ತಂದರೆ ಪ್ರೋಟಾನ್ಸ್ ಕೂಡ ಎಷ್ಟಿರುತ್ತೆ ರೀ, 13 ಇರುತ್ತೆ, ರೈಟ್. ಸೊ ಇದ್ರ ಪ್ರಕಾರ ನ್ಯೂಟ್ರಾನ್ಸ್, ಸೊ ನ್ಯೂಟ್ರಾನ್ಸ್ ಯಾವ ಫಾರ್ಮುಲಾ ಒಳಗೆ ಬರುತ್ತೆ, ಒಂದು ಫಾರ್ಮುಲಾ ಬರುತ್ತೆ ದಟ್ ಈಸ್ ಮಾಸ್ ನಂಬರ್ ಈಸ್ ಈಕ್ವಲ್ ಟು ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಈಗ ನಾವು ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಈಗ ಕ್ವಶನ್ ಒಳಗೆ ಪ್ರೋಟಾನ್ಸು ಕೊಟ್ಟಾನ, ಮಾಸ್ ನಂಬರ್ ಕೊಟ್ಟಾನ. ಸೊ ಮಾಸ್ ನಂಬರ್ ಎಷ್ಟೈತ್ರಿ, 27, ಹೌದಾ. ಪ್ರೋಟಾನ್ಸ್ ಎಷ್ಟೈತ್ರಿ, 13 ಪ್ಲಸ್ ನ್ಯೂಟ್ರಾನ್ಸ್. ಸೊ ನಾವು ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎನ್ ವಿಲ್ ಬಿ ಈಕ್ವಲ್ ಟು ವಾಟ್,
27 minus 13. So ಎಷ್ಟಾಗುತ್ತೆ ರೀ 27 minus 13. So it will be nearly equal to 14. So number of neutrons will be equal to ಎಷ್ಟು 14. So neutrons ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟು 14, ರೈಟ್. ಸೊ ಈಗ ಅಟಮಿಕ್ ನಂಬರು, ಸೊ ಪ್ರೋಟಾನ್ಸ್ 13 ಇತ್ತಂದರೆ ಅಟಮಿಕ್ ನಂಬರು ಕೂಡ ಇಟ್ ವಿಲ್ ಬಿ 13. ಸೊ ಅಟಮಿಕ್ 13 ಇದ್ದು ಮಾಸ್ ನಂಬರ್ 27 ಇತ್ತಂದರೆ ಯಾವ ಎಲಿಮೆಂಟ್ ಆಗುತ್ತೆ ಇದು? ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಅಲ್ಯೂಮಿನಿಯಂ. ಸೊ ರಿಪ್ರೆಸೆಂಟೇಷನ್ ಮಾಡೋಣ ಅಂತ ಹೇಳೋಣ. ರಿಪ್ರೆಸೆಂಟೇಷನ್ ಮಾಡೋಕ್ಕಾದ್ರೆ ಅಟಮಿಕ್ ನಂಬರ್ 13 ಇಲ್ಲಿ ಬರಿತೀವಿ, 27 ಇಲ್ಲಿ ಬರಿತೀವಿ. ಸೊ ದಿಸ್ ಈಸ್ ರಿಪ್ರೆಸೆಂಟೇಷನ್ ಸಿಂಬಾಲಿಕಲಿ, ರೈಟ್. ಸೊ ವಿದ್ಯಾರ್ಥಿಗಳೇ, ಐ ಥಿಂಕ್ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಆಯಿತು. ಕ್ವಶನ್ ಪ್ರಕಾರ ವಿ ಹ್ಯಾವ್ ಫೌಂಡ್ ಔಟ್ ಮಾಸ್ ನ್ಯೂಟ್ರಾನ್ಸ್ ಕಂಡಿದ್ದೀವಿ, ದಟ್ ಈಸ್ 14, ಹೌದಾ. ಸೊ ನೇಮ್ ಆಫ್ ದ ಎಲಿಮೆಂಟ್ ಅಲ್ಯೂಮಿನಿಯಮು. ಸೊ ಸಿಂಬಾಲಿಕ್ ರಿಪ್ರೆಸೆಂಟ್ ಮಾಡಿದ್ರೆ ದಿಸ್ ಈಸ್ ದ ಸಿಂಬಾಲಿಕಲಿ ರಿಪ್ರೆಸೆಂಟೇಷನ್, ರೈಟ್. ಸೊ ಕ್ಲಿಯರ್ ಆಯ್ತು ಅಂತ ಅನಿಸುತ್ತೆ ನಿಮಗೆ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂತ. ವಿಲ್ ಸಿ ವಾಟ್ ಈಸ್ ದ ಎಕ್ಸಾಂಪಲ್ ಕ್ವಶನ್. ಇದೆಲ್ಲ ಸಿಂಪಲ್ ಇದೆ, ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಈಗ ಸೊ ಎನ್ ಎಲಿಮೆಂಟ್ ಎಕ್ಸ್ ಹ್ಯಾಸ್ 32, ಓಕೆ 32 ಬೇಡ, ವಿಲ್ ಟೇಕ್ 39 ಆ್ಯಸ್ ಅ ಮಾಸ್ ನಂಬರ್. ಎ ಈಸ್ ಈಕ್ವಲ್ ಟು 39 ಅಂದರೆ ಎ ಅಂದರೆ ಏನು? ಮಾಸ್ ನಂಬರು 39 ಐತೆ. ಸೊ ಇನ್ನು ಝೆಡ್ ಈಸ್ ಈಕ್ವಲ್ ಟು 19, ರೈಟ್. ಸೊ ಝೆಡ್ ಅನ್ನೋದೇನು? ಅಟಮಿಕ್ ನಂಬರ್. ಕ್ಯಾಲ್ಕುಲೇಟ್ its number of neutrons. Calculate its number of neutrons. ಹಾಗೆ what is its protons, electrons and name of element. ಹಾಗೂ represent symbolically. ರೈಟ್. ಸೊ ಇಲ್ಲಿ ಕ್ವಶನ್ಸ್ ಅರ್ಥ ಮಾಡ್ಕೊರಿ. ಅಟಮಿಕ್ ಮಾಸ್ ಕೊಟ್ಟನ 39 ಅಂತಂತಂದು, ಅಟಮಿಕ್ ನಂಬರ್ ಕೊಟ್ಟನ 19 ಅಂತಂತಂದು, ನೀವೇನೇನು ಕ್ಯಾಲ್ಕುಲೇಟ್ ನ್ಯೂಟ್ರಾನ್ಸು, ಪ್ರೋಟಾನ್ಸ್ ಎಷ್ಟವ, ಎಲೆಕ್ಟ್ರಾನ್ಸ್ ಎಷ್ಟವ, ಎಲಿಮೆಂಟ್ ಹೆಸರೇನು, ಮತ್ತು ಅದ್ರ ರಿಪ್ರೆಸೆಂಟ್ ಮಾಡಬೇಕು. ಸೊ ಹಾಗಿದ್ರೆ ಫಸ್ಟ್ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ಅಟಮಿಕ್ ನಂಬರ್ 19 ಅಂತಂದರೆ ಪ್ರೋಟಾನ್ಸ್ ಕೂಡ ಎಷ್ಟಾಗತ್ತೆ ರೀ? 19 ಆಗುತ್ತೆ. ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? 19 ಆಗುತ್ತೆ. ಸೊ ಇಲ್ಲಿ ನಾವು ಪ್ರೋಟಾನ್ಸ್ ಕಂಡಿಡಿದ್ವಿ, ಎಲೆಕ್ಟ್ರಾನ್ಸ್ ಕಂಡಿಡಿದ್ವಿ, ರೈಟ್. ಸೊ ನೇಮ್ ಆಫ್ ದ ಎಲಿಮೆಂಟ್, ಸೊ ನಿಮ್ಗೆ ಗೊತ್ತದ ಅಟಮಿಕ್ ನಂಬರ್ 19 ಅಂದರೆ ಯಾವ್ದು ಎಲಿಮೆಂಟ್ ಆಗುತ್ತೆ ರೀ? ಇಟ್ ಈಸ್ ಪೊಟ್ಯಾಷಿಯಮ್. ಈಗ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಹೋಗಾದ್ರೆ ಮಾಸ್ ನಂಬರ್ ಈಸ್ ಈಕ್ವಲ್ ಟು ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಮಾಸ್ ನಂಬರ್ ಕೊಟ್ಟಿದ್ದಾನೆ ಎಷ್ಟು? 39 is equal to ಪ್ರೋಟಾನ್ ಎಷ್ಟು? 19 ಪ್ಲಸ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಟ್ ಇಟ್ ಬಿ ಎಕ್ಸ್. ಸೊ ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 39 ಮೈನಸ್ 19, ದಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ರೀ? 20. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 20, ರೈಟ್. ಸೊ ನ್ಯೂಟ್ರಾನ್ಸು ಕಂಡುಹಿಡಿದ್ವಿ, ಪ್ರೋಟಾನ್ಸು ಕಂಡುಹಿಡಿದ್ವಿ, ಎಲೆಕ್ಟ್ರಾನ್ಸು ಕಂಡುಹಿಡಿದ್ವಿ, ನೇಮ್ ಆಫ್ ದ ಎಲಿಮೆಂಟು ಕಂಡುಹಿಡಿದ್ವಿ, ದಟ್ ಈಸ್ ಪೊಟ್ಯಾಷಿಯಮ್. ಈಗ ರಿಪ್ರೆಸೆಂಟ್ ಮಾಡ ಅಂತ ಹೇಳ್ತದನ. ರಿಪ್ರೆಸೆಂಟ್ ಅಂದರೆ ಎಲಿಮೆಂಟ್ ಕೆ ಬರಿಬೇಕು. ಇದ್ರೊಳಗೆ ಕೆಳಗಡೆ ಏನು ಬರಿತೀವಿ? ವಾಟ್ ಡು ಯು ರೈಟ್ ಅಟ್ ದ ಬಾಟಮ್? ಇಟ್ ಈಸ್ ನಥಿಂಗ್ ಬಟ್ ಯುವರ್ ಅಟಮಿಕ್ ನಂಬರ್. ಸೊ ಅಟಮಿಕ್ ನಂಬರ್ ಎಷ್ಟೈತೆ ರೀ? 19. ವಾಟ್ ಈಸ್ ಇಟ್ಸ್ ಮಾಸ್ ನಂಬರ್? 39, ರೈಟ್. ಸೊ ಇದು ಕೆಲವೊಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ್ಯಾಟ್ ಆಫ್ ಅಟಮಿಕ್ ನಂಬರ್ ಆಸ್ ವೆಲ್ ಆಸ್ ಮಾಸ್ ನಂಬರ್, ರೈಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯಿತು ಅಂತ ಅನ್ಕೊತೀನಿ, ರೈಟ್. ಸೊ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ ಆಫ್ ಅಟಮಿಕ್ ನಂಬರ್ ಹಾಗೆ ಆಸ್ ವೆಲ್ ಆಸ್ ಮಾಸ್ ನಂಬರ್. ಇವೆಲ್ಲ ನೀವು ಬೇಸಿಕ್ ಕಲ್ತಿದ್ದೀರಾ, ಜಸ್ಟ್ ನಾನು ರಿವಿಷನ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಬೇಸಿಕ್ಸ್ನ ಒಂದು ಸ್ವಲ್ಪ ರಿಕಾಲ್ ಮಾಡ್ತಾ ಇದ್ದೀನಿ, ರೈಟ್. ಓಕೆ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಮಂತ, ವಿಚ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ರ ಪ್ರಕಾರ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಐಸೋಟೋಪ್ಸ್. ಸೊ ಐಸೋಟೋಪ್ಸ್, ರೈಟ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಐಸೋಟೋಪ್ಸ್. ಸೊ ಇದು ಕೂಡ ನೀವು SSLC ಒಳಗೆ ಕಲ್ತಿರ್ತೀರ. ಸೊ ಐಸೋಟೋಪ್ಸ್ ಅಂದರೆ ಏನಂತಂದು, ಐಸೋಟೋಪ್ಸ್ ಅಂದರೆ ಎರಡು ಆಟಮ್ಸ್ ಸೇಮ್ ಇರ್ತಾವೆ, ಎರಡು ಎಲಿಮೆಂಟ್ಸ್ ಸೇಮ್ ಇರ್ತಾವೆ, ರೈಟ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್, ನೋಡ್ರಿ ಡೆಫಿನೇಷನ್ ಬರಿತೀನಿ ಏನಂತಂದರೆ, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್
ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ನೋಡ್ರಿ, ಎರಡು ಸೇಮ್ ಎಲಿಮೆಂಟ್ ಅವ. ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್, ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್ ಬಟ್ different mass number is called as isotopes, right? ಏನಾದ್ರೆ ಇದರ ಅರ್ಥ ಏನು? ಎರಡು ಸೇಮ್ ಎಲಿಮೆಂಟ್ಸ್ ಇರ್ತಾವ, ಆ ಎರಡು ಸೇಮ್ ಎಲಿಮೆಂಟ್ಸ್ ಒಳಗ ಆಟೋಮಿಕ್ ನಂಬರ್ ಸೇಮ್ ಇರುತ್ತೆ, ಹೌದಾ? ಆಟೋಮಿಕ್ ನಂಬರ್ ಸೇಮ್ ಇರುತ್ತೆ. ಉದಾಹರಣೆಗೆ ಇಲ್ಲಿ 1 ಅಂತಂದ್ರೆ ಇದ್ರ ಆಟೋಮಿಕ್ ನಂಬರು ಒಂದೇ ಇರುತ್ತೆ, ಯಾಕಂದ್ರೆ ಎಲಿಮೆಂಟ್ಸ್ ಎರಡು ಸೇಮು. ಆದರೆ ಮಾಸ್ ನಂಬರ್ ಏನಿರುತ್ತೆ? ಡಿಫ್ರೆಂಟ್ ಇರುತ್ತೆ. ಇದು 1 ಇದ್ದರೆ ಇದು 2 ಇರುತ್ತೆ. ಸೊ ಅಂಥ ಎಲಿಮೆಂಟ್ಸಿಗೆ ಏನು ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡಬೇಕಾದ್ರೆ ಐಸೋಟೋಪ್ಸ್ ಡೆಫಿನೇಷನ್ ಏನು ಮೈ ಡಿಯರ್ ಸ್ಟೂಡೆಂಟ್ಸ್? ಐಸೋಟೋಪ್ಸ್ ಅಂದರೆ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್ but different mass number is called as what? Isotopes, right? So atoms of same element having same atomic number but different mass number is called as isotopes. ಹೌದಾ? ಇದನ್ನು ಡೆಫಿನೇಷನ್ ನೆನಪಿಟ್ಕೋರಿ. ಥಿಯರಿ ಒಳಗೂ ಇದು ಇಂಪಾರ್ಟೆಂಟ್ ಅದ. ಸೊ ಅಲ್ಲಿ ಕೂಡ ನೀವು ಕಲಿತೀರಿ ಐಸೋಟೋಪ್ಸು. ಆ ಟೈಮ್ದಾಗ ನಾನು ರಿವೈಸ್ ಮಾಡಂಗಿಲ್ಲ, ಈಗ ನೆನ್ಪಿಟ್ಕೊಂಬಿಡಿ, ರೈಟ್? ಸೊ ಐಸೋಟೋಪ್ಸ್ ಡೆಫಿನೇಷನ್ ಅರ್ಥ ಆಯ್ತು ಅಂತೀನಿ. ತಲೆ ಒಳಗೆ ಇಟ್ಕೋಬಾರ್ದು. ಏನಂತಂದರೆ ಎರಡು ಎಲಿಮೆಂಟ್ಸು ಸೇಮ್ ಇರಬೇಕು. ಅದಕ್ಕೆ ನಾನು ನೋಡ್ರಿ ಇಲ್ಲಿ ಸೆಂಟೆನ್ಸ್ ಬರಬೇಕಾದ್ರೆ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಅಂತ ಹೇಳೀನಿ, ರೈಟ್? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್, ಅದಕ್ಕೆ ಏನಂತ ಕರಿತೀವಿ? ಐಸೋಟೋಪ್ಸ್. ಉದಾಹರಣೆ ತಗೋಬೇಕಾದ್ರೆ ಎಕ್ಸಾಂಪಲ್ ಕೇಳ್ತೀವಿ, ಹೌದಾ? ಸೊ ಏನು ಎಕ್ಸಾಂಪಲು? ಇವು ಎಕ್ಸಾಂಪಲ್ಸು ಕೂಡ ಬರ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಮೊದಲನೇ ಎಕ್ಸಾಂಪಲ್, ಹೈಡ್ರೋಜನ್ exhibits 3 isotopes. Hydrogen exhibits 3 isotopes. ಭಾಳ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್? ಸೊ ಐಸೋಟೋಪ್ಸ್ ಒಳಗೆ ಎರಡು ಎಲಿಮೆಂಟ್ ಸೇಮ್ ಇರಬೇಕು, ಅಟೋಮಿಕ್ ನಂಬರು ಸೇಮ್ ಇರಬೇಕು, ಬಟ್ ಮಾಸ್ ನಂಬರು ಬೇರೆ ಬೇರೆ ಇರಬೇಕು. ಅದರೊಳಗೆ ಮೊದಲನೇ ಎಕ್ಸಾಂಪಲ್ ಯಾವ್ದು ಅಂತ ಇದ್ದೀವಿ ನಾವು? ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ನೋಡಬೇಕಾದ್ರೆ, ರೈಟ್? ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಐಸೋಟೋಪ್ಸ್ ಅವ ಹೈಡ್ರೋಜನ್ದು? ದೇರ್ ಆರ್ 3 isotopes. ಸೊ ಐ ರೈಟ್ 3 hydrogen atoms here, ರೈಟ್? ಸೊ ಡೆಫಿನೇಷನ್ ಪ್ರಕಾರ ಐಸೋಟೋಪ್ಸ್ ಒಳಗೆ ಆಟೋಮಿಕ್ ನಂಬರ್ ಸೇಮ್ ಇರಬೇಕು. ಸೊ ಆಟೋಮಿಕ್ ನಂಬರ್ ಎಲ್ಲಿ ಬರೀತೀರಿ ನೀವು? ಕೆಳಗಡೆ ಬರೀತೀರಿ, ರೈಟ್? ಸೊ ಆಟೋಮಿಕ್ ನಂಬರು ಸೇಮ್ ಇರಬೇಕು. ಬಟ್ ವಾಟ್ ಅಬೌಟ್ ಮಾಸ್ ನಂಬರ್? ಸೊ ಮಾಸ್ ನಂಬರು ವ್ಯತ್ಯಾಸ ಇರುತ್ತೆ. ಸೊ ವ್ಯತ್ಯಾಸ ಇರುತ್ತೆ ಅಂದ್ರೆ ಏನು? ಇದ್ರ ಮೊದಲನೇ ಎಕ್ಸಾಂಪಲ್ ಒಳಗೆ ಇದ್ರದ್ದು ಮಾಸ್ ನಂಬರ್ 1 ಇದೆ, ಇದ್ರ ಮಾಸ್ ನಂಬರು 2 ಇದೆ, ಇದ್ರ ಮಾಸ್ ನಂಬರು 3 ಇದೆ. ಸೊ ಇದ್ರ ಪ್ರಕಾರ ಈಸ್ ಇಟ್ ಆನ್ ಐಸೋಟೋಪ್ಸ್? ಎಸ್. ಹೆಂಗೆ ಹೇಳ್ತೀರಿ? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್, 3 ಹೈಡ್ರೋಜನ್ ಅವನ, ಹಾಗೆ atomic number is same but mass number is different, right? So atoms of same elements having same atomic number but different mass number. ಈಗ ಈ ಎಕ್ಸಾಂಪಲ್ ಏನಿದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಪ್ರೋಟಿಯಂ. ಇದಕ್ಕೆ ಏನೇನು ಕರಿತೀವಿ? ಪ್ರೋಟಿಯಂ ಅಂತ ಕರಿತೀವಿ. ಏನು ಪ್ರೋಟಿಯಂ ಅಂತಂದರೆ? ಪ್ರೋಟಿಯಂ ಈಸ್ ನಥಿಂಗ್ ಬಟ್ ಆ್ಯನ್ ಹೈಡ್ರೋಜನ್ ಆಟಮ್ ವಿತ್ ಅಟಮಿಕ್ ನಂಬರ್ 1 ಮತ್ತು ಮಾಸ್ ನಂಬರ್ 1. ಅದಕ್ಕೆ ಅಟಮಿಕ್ ನಂಬರ್ 1 ಇದ್ದು ಮಾಸ್ ನಂಬರು 1 ಇತ್ತಂದ್ರೆ ಏನು ಕರಿತೀವಿ? ಅದಕ್ಕೆ ಪ್ರೋಟಿಯಂ ಅಂತ ಕರಿತೀವಿ. ಹಾಗಿತ್ತಂದರೆ ಅಟಮಿಕ್ ನಂಬರ್ 1 ಮತ್ತು ಮಾಸ್ ನಂಬರ್ 2 ಇತ್ತಂದ್ರೆ ಏನು ಕರಿತೀವಿ? ಇಟ್ ಇಸ್ ಕಾಲ್ಡ್ ಆಸ್ ಡ್ಯೂಟೇರಿಯಂ. ಡ್ಯೂಟೇರಿಯಂ ಅಂದರೆ DEUTARIUM. ಸೊ ಡ್ಯೂಟೇರಿಯಂ ಈಸ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ವಿತ್ ಅಟೋಮಿಕ್ ನಂಬರ್ 1 ಆ್ಯಂಡ್ ಮಾಸ್ ನಂಬರ್ 2, ರೈಟ್? ಹಾಗಿದ್ರೆ ಆ್ಯಂಡ್ ಹೈಡ್ರೋಜನ್ ವಿತ್ ಅಟೋಮಿಕ್ ನಂಬರ್ 1 ಆ್ಯಂಡ್ ಮಾಸ್ ನಂಬರ್ 3 ಈಸ್ ಕಾಲ್ಡ್ ಆಸ್ ಟ್ರೀಟಿಯಂ. ಇಟ್ ಈಸ್ ಕಾಲ್ಡ್ ಆಸ್ ಟ್ರೀಟಿಯಂ, TRITIUM, ಟ್ರೀಟಿಯಂ. ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲ ಬೇಸಿಕ್ಸು, ರೈಟ್? ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ ಹೆಸರುಗಳು, ರೈಟ್? ಸೊ ಪ್ರೋಟಿಯಂ ಅಂದ್ರೆ ಏನು? ಇಟ್ ಈಸ್ ಆನ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ವಿತ್ ಅಟೋಮಿಕ್ ನಂಬರ್ 1 ಆ್ಯಂಡ್ ಮಾಸ್ ನಂಬರ್ 1. ಡ್ಯೂಟೇರಿಯಂ ಅಂದರೆ ಇಟ್ ಈಸ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ವಿತ್ ಅಟೋಮಿಕ್ ನಂಬರ್ 1 ಆ್ಯಂಡ್ ಮಾಸ್ ನಂಬರ್ 2. ಟ್ರೀಟಿಯಂ ಅಂದರೆ ಇಟ್ ಈಸ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ವಿತ್ ಅಟೋಮಿಕ್ ನಂಬರ್ 1 ಆ್ಯಂಡ್ ಮಾಸ್ ನಂಬರ್ 3, ರೈಟ್? ಈಗ ನಿಮಗೆ ಇವತ್ತು ಕೊಡುವಂಥ ಅಸೈನ್ಮೆಂಟ್ ಏನಂತಂದರೆ, ಇವು 3 ಎಕ್ಸಾಂಪಲ್ ಒಳಗೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್.
ಸೊ ಇವು ಮೂರು ಎಕ್ಸಾಂಪಲ್ ಒಳಗ ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ನ್ಯೂಟ್ರಾನ್ಸ್ ಎಷ್ಟು, ಪ್ರೋಟಿಯಂ ಒಳಗೆ ಎಷ್ಟವ ನ್ಯೂಟ್ರಾನ್ಸು, ಡ್ಯೂಟೇರಿಯಂ ಒಳಗೆ ಎಷ್ಟವ ನ್ಯೂಟ್ರಾನ್ಸು, ಮತ್ತು ಟ್ರೀಟಿಯಂ ಒಳಗೆ ಎಷ್ಟವ ನ್ಯೂಟ್ರಾನ್ಸು. ದಟ್ ಈಸ್ ದ ಟುಡೇಸ್ ಅಸೈನ್ಮೆಂಟ್. ನ್ಯೂಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದು ನಾವು ಆಲ್ರೆಡಿ ಕ್ಲಾಸ್ ಒಳಗೆ ಈಗಾಗಲೇ ಕಲ್ತಿದ್ದೀವಿ. ಸೊ ಹಾಗೆ ಇಲ್ಲಿ ಕೂಡ ನೀವು ನ್ಯೂಟ್ರಾನ್ಸ್ ಎಷ್ಟಿದೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ಈಸ್ ದ ಅಸೈನ್ಮೆಂಟ್. ಇದು ಮೊದಲನೇ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲು ಕ್ಲೋರಿನ್. ಎರಡನೇ ಎಕ್ಸಾಂಪಲು ಕ್ಲೋರಿನ್. ಇಟ್ ಎಕ್ಸಿಬಿಟ್ಸ್ 2 ಐಸೋಟೋಪ್ಸ್. ಹೈಡ್ರೋಜನ್ ಎಷ್ಟು ಐಸೋಟೋಪ್ಸು, 3 ಐಸೋಟೋಪ್ಸು. ಹಾಗೆ ಕ್ಲೋರಿನ್ ಎಕ್ಸಿಬಿಟ್ಸ್ 2 ಐಸೋಟೋಪ್ಸ್. ಯಾವ್ಯಾವು? ಕ್ಲೋರಿನ್ ಅಟಮಿಕ್ ನಂಬರ್ ಎಷ್ಟು ರೀ? 17, ರೈಟ್. ಸೊ 35 ಆ್ಯಂಡ್ 37, ರೈಟ್. ಸೊ ಇವೆರಡು ಐಸೋಟೋಪ್ಸ್ ಆಫ್ ಕ್ಲೋರಿನ್. ಯಾವ್ಯಾವು? ಕ್ಲೋರಿನ್ 35 ಮತ್ತು ಕ್ಲೋರಿನ್ 37. ಸೊ ಇವೆರಡು ಎಕ್ಸಾಂಪಲ್, ಹೈಡ್ರೋಜನ್ ಮತ್ತು ಕ್ಲೋರಿನ್. ದೀಸ್ ಟು ಆರ್ ಎಕ್ಸಾಂಪಲ್ಸ್ ಫಾರ್ ಐಸೋಟೋಪ್ಸ್. ಸೊ ಇವು ಎಕ್ಸಾಂಪಲ್ಸ್ನ ನಾನು ಹೊಳ್ಳಿ ರಿಪೀಟ್ ಮಾಡೋಂಗಿಲ್ಲ. ನಿಮ್ಮ ಥಿಯರಿ ಕ್ಲಾಸಸ್ ಸ್ಟಾರ್ಟ್ ಆದಾಗ ಈ ಕಾನ್ಸೆಪ್ಟ್ಸ್ ಮತ್ತೆ ಬರುತ್ತೆ. ಆ ಟೈಮ್ದಾಗ ನಾನು ರಿವೈಸ್ ಮಾಡೋಂಗಿಲ್ಲ. ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಹೈಡ್ರೋಜನ್ ಒಳಗೆ 3 ಐಸೋಟೋಪ್ಸ್. ಯಾವ್ಯಾವು? ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರೀಟಿಯಂ. ಕ್ಲೋರಿನ್ ಒಳಗೆ 2 ಐಸೋಟೋಪ್ಸ್. ಯಾವ್ಯಾವು? ಕ್ಲೋರಿನ್ 35 ಮತ್ತು ಕ್ಲೋರಿನ್ 37, ರೈಟ್. ಸೊ ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಏನು? ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಒಳಗೆ ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರೀಟಿಯಂ ಒಳಗೆ ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್, ಇದನ್ನು ನೀವು ಕಂಡುಹಿಡಿಬೇಕು, ರೈಟ್. ಸೊ ಇನ್ನೂ ಒಂದು ಕಾನ್ಸೆಪ್ಟ್ ದಟ್ ಈಸ್ ಐಸೋಬಾರ್ಸ್, ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕಾನ್ಸೆಪ್ಟ್ಸ್ ಒಳಗೆ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ಅಟಮಿಕ್ ನಂಬರ್, mass number, isobars. Atomic number is represented by capital Z. Atomic number andru ಒಂದೇ, number of protons andru ಒಂದೇ, number of electrons andru ಒಂದೇ. So atom consists of 3 fundamental particles: protons, electrons ಮತ್ತೆ neutrons. So protons are positively charged, electrons are negatively charged, neutrons are neutral in nature, right. ಅಟಮಿಕ್ ನಂಬರ್ ಆಫ್ ಎಲಿಮೆಂಟ್ ಏನಿರುತ್ತೋ ಅಷ್ಟೇ ಎಲಿಮೆಂಟು ಪ್ರೋಟಾನ್ಸ್ ಇರುತ್ತೆ, ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಇನ್ನು ಮಾಸ್ ನಂಬರ್ ಅಥವಾ ಇನ್ನೊಂದು ಹೆಸರು ಏನದಕ್ಕೆ? ಅಟೋಮಿಕ್ ಮಾಸ್. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಸಿಂಬಾಲ್ ಕ್ಯಾಪಿಟಲ್ ಎ. ಅದ್ರ ಫಾರ್ಮುಲಾ ಏನು? ಮಾಸ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ, right. And also we have discussed with isotopes. So isotopes are nothing but atoms of same element having same atomic number but different mass number, right. ಅದಕ್ಕೆ ಏನು ಕರಿತೀವಿ? ಐಸೋಟೋಪ್ಸ್. ಎರಡು ಉದಾಹರಣೆ ಕೊಟ್ಟಿವಿ, ಒಂದು ಹೈಡ್ರೋಜನು, ಇನ್ನೊಂದು ಕ್ಲೋರಿನು. ಹೈಡ್ರೋಜನ್ ಎಕ್ಸಿಬಿಟ್ಸ್ 3 isotopes, chlorine exhibits 2 isotopes, right. So with this we will end up with today's class. So next class ಒಳಗ we will see with respect to isobars and also we will see with the next concept. My dear students, so ಇದ್ರೊಳಗೆ ಏನಾದ್ರು ಡೌಟ್ಸ್ ಇದ್ದರೆ please do message and I will upload YouTube video also as soon as possible. Okay, so with this we will end up with today's class. Okay, have a nice day. Bye.